ಲಕ್ಷ್ಮೀ ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ. ಯಾರು ಪುಳಿಯೋಗರೆ ಮಾಡಿದ್ದು? ತುಂಬಾ ರುಚಿಯಾಗಿದೆ ಕಣೆ. ಮಮ್ಮಿ, ಪುಳಿಯೋಗರೆ ಮಾಡಿದ್ದು ನಾನು ಅಲ್ಲ, ಚಿನ್ನೂ ಅಲ್ಲ. ಯಾರು ಮಾಡಿರ್ಬೋದು ಗೆಸ್ ಮಾಡು. ಯಾರು? ನಿಮ್ಮ ಅಳಿಯ. ಹೋಗ್ ಗೊಂಬೆ. ಚಂದು ಪುಳಿಯೋಗರೆ ಮಾಡಿದಾನೆ ಅಂದ್ರೆ ಈ ಕತೆನ ಯಾರು ನಂಬ್ತಾರೆ? ಪುಳಿಯೋಗರೆ ರುಚಿ ನೋಡಿದ್ರೆ ಚಿನ್ನು ಮಾಡಿದಾಳೆ ಅನ್ಸತ್ತೆ. ಇಲ್ಲ ಅತ್ತೆ, ನಾನೇ ಮಾಡಿದ್ದು. ಇವರಿಬ್ರು ಸೇರ್ಕೊಂಡು ನನ್ನ ಕೈಲೇ ಪುಳಿಯೋಗರೆ ಮಾಡಿಸಿದ್ರು. ಹೌದಾ? ತುಂಬಾ ಚೆನ್ನಾಗಿ ಪುಳಿಯೋಗರೆ ಮಾಡಿದ್ಯಾ ಚಂದು. ಇಷ್ಟು ಚೆನ್ನಾಗಿ ಅಡುಗೆ ಮಾಡೋಕೆ ಬರೋ ಹುಡುಗ ನನ್ನ ಮಗಳ ಗಂಡನಾಗಿ ಸಿಕ್ಕಿರೋದು ನನ್ನ ಪುಣ್ಯನೋ ಅಥವಾ ನನ್ನ ಮಗಳ ಪುಣ್ಯನೋ ಗೊತ್ತಿಲ್ಲ. ನಿನಗೊಂದು ನಿಜ ಹೇಳ ಚಂದು, ನಿನ್ನ ಮಾವನಿಗೆ ಬಿಸಿನೀರು ಕಾಯಿಸೋದಕ್ಕೂ ಬರಲ್ಲ. ಚಂದು, ನಿನಗೆ ತುಂಬ ಕೆಲಸಗಳಿರುತ್ತೆ. ಆ ಕೆಲಸಗಳನ್ನೆಲ್ಲ ಬಿಟ್ಟು ನನ್ನ ಮಗಳ ಜೊತೆ ಇದ್ದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಿನಗೇನಾದರೂ ಕೆಲಸಗಳಿದ್ರೆ ನೀನು ಹೊರಡ್ಬೋದು. ಮಮ್ಮಿ, ಏನು ಹೇಳ್ತಿದ್ಯಾ? ಇವತ್ತು ನ್ಯೂ ಇಯರ್ ನೈಟ್. ನಮ್ಮ ಜೊತೆ ಇಲ್ಲೇ ಚಂದು ಇರ್ತಾನೆ. ಇಷ್ಟೊತ್ತಿಗೆ ಆಫೀಸ್ಗೆ ಹೋಗಿ ಏನು ಮಾಡ್ತಾನೆ? ಹೇಳಿ ಕೇಳಿ ಪಪ್ಪ ಬೇರೆ ನಮ್ಮ ಜೊತೆ ಇಲ್ಲ. ಚಂದು ನಮ್ಮ ಜೊತೆನೇ ಇಲ್ಲೇ ಇದ್ಬಿಡೋ ಪ್ಲೀಸ್. ಹೌದು ಚಂದು, ಗೊಂಬೆ ಹೇಳ್ತಾ ಇರೋದು ಸರಿ. ನೀನು ಯಾವತ್ತೂ ನಮ್ಮ ಮನೇಲಿ ಉಳ್ಕೊಂಡೇ ಇಲ್ಲ. ನಿಮ್ಮ ಅತ್ತೆ ಮನೇಲಿ ಉಳ್ಕೊಳ್ಳೋದಕ್ಕೆ ನೀನೇನು ನಾಚಿಕೆ ಪಟ್ಕೋಬೇಕಾಗಿಲ್ಲ. ನೀನು ಇಲ್ಲೇ ಉಳ್ಕೊಂಡ್ರೆ ಅತ್ತಿಗೆನೂ ಏನೂ ಹೇಳಲ್ಲ. ನೀನು ಇಲ್ಲೇ ಉಳ್ಕೊಂಡ್ರೆ ನನಗೂ ತುಂಬ ಸಂತೋಷ ಆಗುತ್ತೆ. ಪ್ಲೀಸ್ ಉಳ್ಕೋ ಚಂದು. ಸರಿ, ಇಲ್ಲೇ ಇರ್ತೀನಿ. ಥ್ಯಾಂಕ್ ಯು ಚಂದು. ನಾನು ಬೇಗ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗ್ಬಿಟ್ಟು ಬರ್ತೀನಿ. ಕೂತಿರಿ ಚಂದು, ಒಂದು ನಿಮಿಷ ಬರ್ತೀನಿ. ಚಿನ್ನು, ಮನೆ ಅಳಿಯ ಮನೆಗೆ ಬಂದಿದ್ದಾನೆ. ಅಳಿಯ ಮನೆಗೆ ಬಂದಿದ್ದಾನೆ, ಜ್ಯೂಸ್ ಮಾಡಿಕೊಡು. ಅಮ್ಮ, ಏನು ಮಗನೇ? ಅಮ್ಮ, ಚಂದನ್ ಶ್ರುತಿ ಅಕ್ಕನ ಮನೆಗೆ ಹೋದವನು ಇಷ್ಟೊತ್ತಾದರೂ ಬಂದಿಲ್ಲ. ಯಾವಾಗ ಬರ್ತಾನೆ ಅಂತ ನಿನಗೇನಾದರೂ ಫೋನ್ ಮಾಡಿ ಹೇಳಿದ್ನಾ? ಚಂದು ಈಗ ತಾನೇ ಫೋನ್ ಮಾಡಿದ್ದ ರಾಮು. ಅವನು ಇವತ್ತು ರಾತ್ರಿ ಬರಲ್ವಂತೆ. ಅವನ ಮಾವನ ಮನೇಲೇ ಉಳ್ಕೋತಾನಂತೆ. ಅವನ ಭಾವಿ ಪತ್ನಿ ಜೊತೆ ಹೊಸ ವರ್ಷ ಆಚರಿಸ್ಬೇಕಂತೆ. ಗೊಂಬೆ ಹಠ ಮಾಡಿ ಅವನನ್ನು ಉಳಿಸ್ಕೊಂಡಿದ್ದಾಳೆ. ನಿನಗೆ ಗೊತ್ತಲ್ಲ ಗೊಂಬೆ ಹಠ ಅಂದರೆ ಏನು ಅಂತ. ಮನ್ಸಿಗೆ ಬಂದಿದ್ದು ಮಾಡಲೇಬೇಕು ಅಂತ ಹಠಮಾರಿ ಅದು. ಚಂದು ಅಲ್ಲೇ ಇರ್ತಾನೆ, ರಾತ್ರಿ ಮನೆಗೆ ಬರೋದಿಲ್ಲ. ಚಂದು ಅಲ್ಲೇ ಉಳ್ಕೊಂಡ್ರೆ ಶ್ರುತಿ ಅಕ್ಕ ಚಿನ್ನು ಅಲ್ಲೇ ಇರ್ತಾರೆ. ಇವನ ಗತಿ ಏನಪ್ಪ? ರಾಮು, ಏನು ಯೋಚನೆ ಮಾಡ್ತಿದ್ಯಾ ಮಗನೇ? ಮದುವೆಗೆ ಮುಂಚೆನೇ ಚಂದು ಹೆಂಗೆ ಅವ್ರ ಮನೇಲಿರ್ತಾನೆ ಅಂತನ? ಅವನ ಮಾವನ ಮನೆ. ನಾಳೆ ಅವರಿಬ್ಬರೇ ಗಂಡ ಹೆಂಡತಿ ಆಗೋರು. ಇದ್ರೆ ಏನು ತಪ್ಪು? ನನ್ನ ಚಂದು ಎಂಥ ಚಿನ್ನ ಗೊತ್ತಾ ರಾಮು ನಿನಗೆ? ಒಂದಿನ ಫೋನ್ ಮಾಡಿ ಕೇಳ್ದ, ಅಮ್ಮ ಬಿಯರ್ ಕುಡಿಲ್ಲ ಅಂತ. ನಾನು ನಿನ್ನಿಷ್ಟ, ನಿನಗೆ ಕುಡಿಬೇಕು ಅನ್ಸಿದ್ರೆ ಕುಡಿ ಅಂತ ಅಂದೆ. ಆಮೇಲೆ ಅಮ್ಮ ಭಯ ಆಯ್ತಮ್ಮ ಅಂದ್ಬಿಟ್ಟು ಹಾಗೆ ಬಂದ. ಅಂಥ ಮಗು ನನ್ನ ಚಂದು. ಅವನು ಚಿನ್ನು ಜೊತೆ ಇದ್ದಾನೆ, ಗೊಂಬೆ ಜೊತೆ ಇದ್ದಾನೆ ಅಂದರೆ ನನಗಿಷ್ಟನೇ. ನನ್ನ ಮಗ ಯಾವತ್ತೂ ನೀತಿ ನಿಯಮಗಳ ಗಡಿ ದಾಟಿದವನೇ ಅಲ್ಲ ರಾಮು, ಗೆರೆ ದಾಟದವನೂ ಅಲ್ಲ. ಎಲ್ಲ ಗಡಿಗಳನ್ನು ದಾಟಿದವಳು ನಾನೇನೆ. ಅಮ್ಮ, ನಿಮ್ಮ ಮಗನ ಹೆಮ್ಮೆನ ಕಾಪಾಡ್ಕೊಳ್ಳೋ ತಾಯಿನ ನೋಡಿದ್ದು ಇದೇ ಮೊದಲನೇ ಸಲ. ಹುಚ್ಚುಡ್ಗ. ನಿಮಗೇನೂ ಗೊತ್ತಿಲ್ಲ ಅಮ್ಮ. ಸತ್ಯ ಏನು ಅಂತ ಗೊತ್ತಿಲ್ಲದೆ ಇರೋ ಸತ್ಯವತಿ ನೀವು. ಕಷ್ಟ ಹಿಂಸೆ ಏನಿದ್ರು ಸತ್ಯ ಗೊತ್ತಿರೋರಿಗೆ ತಾನೆ. ನನಗೆ ಸತ್ಯ ಏನು ಅಂತ ಗೊತ್ತು. ಚಂದು,
ತಾಳಿ ಕಟ್ಟಿಸ್ಕೊಂಡು ಹುಡುಗಿ ಎದುರಿಗೂ ಇದ್ದಾನೆ, ತಾಳಿ ಕಟ್ಟಬೇಕಾದ ಹುಡುಗಿ ಎದುರಿಗೂ ಇದ್ದಾನೆ. ನಿಮಗೆ ಅವನ ಕಷ್ಟ ನನ್ನ ಕಷ್ಟ ಅರ್ಥ ಆಗುತ್ತಾ ಅಮ್ಮ? ಚಂದು, ಈ ಡ್ರೆಸ್ಸಲ್ಲಿ ಹೇಗೆ ಕಾಣ್ತಿದ್ದೀನಿ? ಆ್ಯಸ್ ಯೂಶುವಲ್ ಗೊಂಬೆ ಥರ ಕಾಣ್ತಾ ಇದೆಯಾ? ಏಯ್, ಗೊಂಬೆ ಅಂದಿದಲ್ವಾ? ಗೊಂಬೆ ಥರ ಕಾಣ್ತಾ ಇದೆಯಾ? ಚಂದು, ಕೆಲವು ಸಲ ನನ್ನ ಅಮ್ಮನ ಥರ ಕಣೋ. ಏನಾದರೂ ಬೇಕು ಅಂದರೆ ಹಠ ಮಾಡಿ ಪಡ್ಕೊಳ್ತೀವಿ. ಈ ಹೊಸ ವರ್ಷ ನೀ ನನ್ನ ಜೊತೆ ಇರೋದು ನನಗೆ ತುಂಬ ಖುಷಿ ಆಗ್ತಿದೆ. ಚಂದು, ಲಾಸ್ಟ್ ಇಯರ್ ನ್ಯೂ ಇಯರ್ ಸೆಲೆಬ್ರೇಷನ್ ಎಷ್ಟು ಸಕ್ಕತ್ತಾಗಿತ್ತಲ್ಲ, ಅದಕ್ಕಿಂತ ಹೋದ ವರ್ಷ ಇನ್ನೂ ಸೂಪರ್ ಆಗಿತ್ತು. ನಾವೆಲ್ಲರೂ ಕಾಲೇಜಿಂದ ಗೋವಾಗೆ ಹೋಗಿದ್ವಿ. ಗೋವಾ ಬೀಚು, ಆ ತಂಪಾದ ಮರಳು, ಕ್ಯಾಂಪ್ ಫೈರು, ಹಿಂದಿ ಸಾಂಗ್ಸು. ಅಯ್ಯೋ, ಬೆಳಗಿನ ಜಾವ ತನಕ ಯಾರು ಕಣ್ಣೆ ಮುಚ್ಚಿರ್ಲಿಲ್ಲ. ನೆನಪಿದ್ಯಾ? ಚಂದು ಚಂದು ಚಂದು, ಇವತ್ತು ಯಾರು ಮಲ್ಕೊಳ್ಳೋದು ಬೇಡ ಕಣೋ, ಪ್ಲೀಸ್. ಶ್ರುತಿ, ನಿನಗೆ ಗೊತ್ತಲ್ವಾ, ನನಗೆ ಲೇಟ್ ನೈಟ್ ಪಾರ್ಟೀಸ್ ಅಂದರೆ ಒಂಚೂರು ಆಗಲ್ಲ. ಹಬ್ಬ ಅಂದರೆ 10-10:30 ತನಕ ಎಚ್ಚರ ಇರ್ಬೋದು ನೋಡಿ. ಆಮೇಲೆ ದೇವರಲ್ಲ, ಯಾವ ದೆವ್ವ ಬಂದು ಎಪ್ಸಿದ್ರು ಎಚ್ಚರ ಆಗಲ್ಲ ನನಗೆ. ಇವತ್ತು ಬೇರೆ ಆಫೀಸ್ ಮಿಸ್ ಆಗಿದೆ, ನಾಳೆ ಏನಾದರೂ ಮಿಸ್ ಮಾಡಿದ್ರೆ ನನ್ನ ಕತೆ ಅಷ್ಟೇ. ಹೋಗ, ನೀನು ಆ ಕತೆ ಎಲ್ಲ ನನಗೆ ಹೇಳಬೇಡ. ನಾನು ಹೇಳಿದ್ದನ್ನ ನೀನು ಇವತ್ತು ಕೇಳಬೇಕು. ನಾನು ಹೇಳಿದ್ದನ್ನೆಲ್ಲ ಕೊಡಿಸ್ಬೇಕು ಅಷ್ಟೇ. ಚಂದು, ನಿನ್ಗೊಂದು ಗೊತ್ತಾ, ನಾವು ಹೊಸ ವರ್ಷದಲ್ಲಿ ಯಾರನ್ನ ಮೊದಲು ನೋಡ್ತೀವೋ ಅವ್ರು ವರ್ಷ ಪೂರ್ತಿ ನಮ್ಮ ಜೊತೆನೇ ಇರ್ತಾರಂತೆ. ಈ ಅಡುಗುಲಜ್ಜಿ ಸ್ಟೋರಿ ಹೇಳ್ಕೊಟ್ಟವ್ರು ಯಾರು? ಅಜ್ಜಿನೂ ಇಲ್ಲ ತಾತನೂ ಇಲ್ಲ. ಹೋಗ ನೋಡು ಚಂದು, ಈ ಹೊಸ ವರ್ಷದಲ್ಲಿ ನೀನು ನನ್ನ ಜೊತೆ ಇರಬೇಕು. ನಾನೇ ನಿನ್ನ ಮೊದಲು ನೋಡಬೇಕು. ಅಂತೂ ಇಂತೂ ಇವತ್ತು ಜಾಗರಣೆನೆ. ಅದಂತೂ ಗ್ಯಾರಂಟಿ. ಚಂದು, ಒಂದು ಸ್ವಲ್ಪ ಹೊತ್ತು ಟೆರೆಸ್ ಮೇಲೆ ಹೋಗ್ಬಿಟ್ಟು ಬರೋಣ. ಬಾ. ಲೇ, ನಾನೀಗ ಬೇಡ ಅಂತೀನಿ, ಆದರೆ ನೀನು ಬಿಟ್ಬಿಡ್ತೀಯ? ಇಲ್ಲ, ನಾನೇ ಕರ್ಕೊಂಡು ಹೋಗ್ತೀನಿ. ಹೇ ಚಿನ್ನು, ಬಾರೆ ಟೆರೆಸ್ಗೆ ಹೋಗ್ಬಿಟ್ಟು ಬರೋಣ. ಇಲ್ಲ ಅಕ್ಕ, ನೀವಿಬ್ರು ಹೋಗಿರಿ. ಏಯ್, ಅತಿ ಹೇಳ್ಬೇಡ, ಬಾ. ಅರ್ಜೆಂಟಾಗಿ ಬರೋಕೆ ಹೇಳ್ದೆ. ಏನಾಯ್ತು? ಯಾಕೆ ಇಷ್ಟೊಂದು ಡಲ್ ಆಗಿದೆಯಾ? ಏನು ಹೇಳಲೆ, ಎಲ್ಲ ನನ್ನ ಕರ್ಮ. ಯಾರ ಹತ್ರ ಹೇಳ್ಕೊಳ್ಳಿ? ಅದ್ಯಾವ ಗಳಿಗೆಯಲ್ಲಿ ನನ್ನ ಮಗಳು ಶನಿನ ಕರ್ಕೊಂಡು ಮನೆಗೆ ಬರ್ತಾ ಇದ್ದಾಳೆ ಅಂತ ನೀನು ಹೇಳಿದ್ಯೋ, ಆ ಶನಿ ನಮ್ಮ ಪಾಲಿಗೆ ದೊಡ್ಡ ಶನಿನೇ ಆಗೋಗಿದ್ದಾಳೆ. ನನ್ನ ಮಗಳದು ಅವಳದು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಅವರಿಬ್ರು ಅತಿರೇಕ ನನ್ನಿಂದ ನೋಡೋಕ್ಕೆ ಆಗ್ತಾ ಇಲ್ಲ. ನನ್ನ ಮಗಳು ಅವಳು ಹೇಳ್ದಂಗೆ ಕೇಳ್ತಾಳೆ, ಅಷ್ಟೇ ಅಲ್ಲ ಕುಮುದ, ಇತ್ತೀಚೆಗೆ ನಿಮ್ಮ ಭಾವನು ಅವಳು ಹೇಳ್ದಂಗೆ ಕೇಳ್ತಾರೆ. ನನ್ಗೇನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇಷ್ಟಕ್ಕೆ ನೀನು ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ಯಾ ಅಕ್ಕ? ಆ ಶನಿನ ಮೊದಲು ಉಗಿದು ಮನೆಯಿಂದ ಹೊರಗಡೆ ಹಾಕು, ಆಮೇಲೆ ಏನಾಗುತ್ತೋ ಅದನ್ನು ನೋಡ್ಕೊಂಡ್ರಾಯ್ತು. ಇನ್ನು ಗೊಂಬೆ ಒಂದು 4 ದಿನ ಕುಣಿತಾಳೆ, ಆಮೇಲೆ ತೆಪ್ಪಗಾಗ್ತಾಳೆ. ಅದು ಹೇಳ್ದಷ್ಟು ಸುಲಭ ಅಲ್ಲ ಕುಮುದ. ಆ ಹಾಳಾದವಳನ್ನ ಹುಡುಕ್ಸಿ ಮನೆ ಕರ್ಕೊಂಡು ಬಂದಿದ್ದು ಗೊಂಬೆ ತಾನೆ. ಆ ದರಿದ್ರದವಳು ಇಲ್ಲ ಅಂದ್ರೆ ಮದುವೆನೇ ಆಗಲ್ಲ ಅಂತ ಹಠ ಹಿಡಿತಾಳಲ್ಲ, ಇದಕ್ಕೇನು ಹೇಳ್ತೀಯಾ? ಗೊಂಬೆ ಮದುವೆ ಆದ್ಮೇಲೇನೆ ಆ ಹಾಳಾದವಳನ್ನ ಮನೆಯಿಂದ ಹೊರಗಾಕಕ್ಕೆ ಸಾಧ್ಯ. ಮೆಟ್ಲು ಮೇಲೆ ಎಣ್ಣೆ ಚೆಲ್ಲಿ ಬಿದ್ದು ಕೈಕಾಲು ಮುರ್ಕೊಂಡು ಆ ದರಿದ್ರದವಳು ಒಂದು ಮೂಲೆಯಲ್ಲಿ ಸೇರ್ಕೊಳ್ಳಿ ಅನ್ಕೊಂಡೆ, ಅದೂ ಆಗಲಿಲ್ಲ. ನೀನು ಆ ಮನೆ ಕೆಲಸದ ಬಗ್ಗೆ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಳ್ತಿದ್ಯಾ? ಅವಳಿಗೆ ಏನು ಬೇಕಾದರೂ ಒಂದು ಗತಿ ಕಾಣಿಸ್ಬೋದು. ನೀನು ನಿಜವಾಗ್ಲೂ ತಲೆ ಕೆಡಿಸ್ಕೋಬೇಕಾಗಿರೋದು ಗೊಂಬೆ ಬಗ್ಗೆ. ನನ್ನ ಮಗಳ ಕತೆ ಏನು ಹೇಳಿ? 3 ಹೊತ್ತು ಕೈ ಹಿಡ್ಕೊಂಡೆ ತಿರುಗ್ತಿರ್ತಾಳೆ. ಚಂದು ಬಂದಿದ್ದಾನೆ, ಅವನ ಎದುರುಗಡೆನೂ ಹೋಗಿ ಕೂಡ್ಸ್ಕೊಂಡಿದ್ದಾಳೆ. ಪ್ರಪಂಚದಲ್ಲಿ ಯಾವುದಾದ್ರೂ ಹುಡುಗಿ ತಾನು ಪ್ರೀತಿಸಿದ ಹುಡುಗನ ಹತ್ರ ಇನ್ನೊಂದು ಪ್ರಾಯದ ಹುಡುಗಿನ ಕರ್ಕೊಂಡೋಗಿ ಕೂಡಿಸ್ತಾಳೇನೆ? ನಾನು ಸುಳ್ಳು ಹೇಳ್ತಾ ಇಲ್ಲ ಕುಮುದ, ನೀನೇ ಹೋಗಿ ಟೆರೆಸ್ ಮೇಲೆ ನೋಡು. ಅವರಿಬ್ರು ಮಧ್ಯೆ ಶಿವ ಪೂಜೆಲಿ ಕರಡಿ ಬಿಟ್ಟು ಹಾಗೆ ಮಧ್ಯದಲ್ಲಿ ಕೂತಿದ್ದಾಳೆ. ಇದನ್ನೆಲ್ಲ ನನ್ನ ಕಣ್ಣಾರೆ ನೋಡ್ಬೇಕಲ್ಲ, ಎಲ್ಲ ನನ್ನ ಕರ್ಮ.
ಇದನ್ನ ಸಹಿಸ್ಕೊಳಕ್ಕಾಗದೆ ನಿನಗೆ ಫೋನ್ ಮಾಡಿದೆ. ಇದನ್ನೆಲ್ಲ ಬೇರೆಯವ್ರ ಮುಂದೆ ಹೇಳಕ್ಕಾಗುತ್ತೇನೆ, ನಗೋರ್ ಮುಂದೆ ಎಡೋ ಬಿದ್ದಂಗೆ. ಅದಕ್ಕೆ ನಿನಗೆ ಫೋನ್ ಮಾಡಿ ಬಾ ಅಂದೆ. ಸದ್ಯ ಬಂದಿಯಲ್ಲ, ನನಗೀಗ ಸಮಾಧಾನ. ಗೊಂಬೆಗೆ ಚಿನ್ನುನ ಕಂಡ್ರೆ ಎಷ್ಟಿಷ್ಟ ಅಂತ ನಿನಗಿಂತ ಚೆನ್ನಾಗಿ ನನಗೆ ಗೊತ್ತು. ಅವರಿಬ್ಬರನ್ನ ಈ ಜನ್ಮದಲ್ಲಿ ನಾವಿಬ್ಬರು ಬೇರೆ ಮಾಡೋಕ್ಕಾಗಲ್ಲ. ಅವರಿಬ್ಬರೇ ಬೇರೆ ಆಗಬೇಕು. ಆ ಥರ ಏನಾದರೂ ಪ್ಲ್ಯಾನ್ ಮಾಡೋಣ. ನೀನು ಯಾಕೆ ಸುಮ್ಮನೆ ಟೆನ್ಷನ್ ಮಾಡಿಕೊಂಡು BP ರೇಸ್ ಮಾಡ್ಕೊಳ್ತೀಯ? ಬಾ ಮೇಲೆ ಹೋಗಿ ನೋಡೋಣ. ಚಂದು, ನಾವಿಬ್ರು ಈ ಥರ ಆರಾಮಾಗಿ ಭೇಟಿಯಾಗಿ ಎಷ್ಟು ದಿನ ಆಗಿತ್ತಲ್ಲ. ನೀನು ಅದ್ಯಾವುದೋ ಹೊಸ ಕಂಪ್ನಿ ಶುರು ಮಾಡ್ಬಿಟ್ಟು ತುಂಬ ಬ್ಯುಸಿ ಆಗೋಗಿದ್ದೆ. ನಾನೇ ನಿನ್ನ ಭೇಟಿ ಮಾಡ್ತೀನಿ ಅಂದ್ರು ಕೈಗೆ ಸಿಗ್ತಿರ್ಲಿಲ್ಲ. ಇವತ್ತು ನೀನು ನನ್ನ ಕೈಗೆ ಸಿಗಾಕೊಂಡ್ಬಿಟ್ಟಿದ್ದೆ. ನಾನು ಬಿಡ್ತೀನಾ? ಕೃತಿ, ನಿನ್ನಂಥ ಸುಂದರಿನ ಬೆಳಗಿನ ಸಂಜೆ ತನಕ ನೋಡಬೇಕು ಅಂತ ನನಗೂ ಆಸೆ ಇದೆ. ನಿನ್ನೆ ನೋಡದೆ ಇರೋಕ್ಕಾಗುತ್ತಾ? ಆದರೆ ಇತ್ತೀಚೆಗೆ ಈ ಕಂಪ್ನಿ ಕೆಲಸದ ಒತ್ತಡ ನನಗೆ ಟೈಮೇ ಸಿಗ್ತಾಯಿಲ್ಲ ಅಷ್ಟೊತ್ತು. ಅಕ್ಕ, ನಂಗೆ ಕೆಳಗೆ ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ. ಚಿನ್ನು ಕೆಲ್ಸದ ದಿನಾಗ್ಲೂ ಇದ್ದಿದ್ದೆ ಕಣೆ. ಅಪರೂಪಕ್ಕೆ ಚಂದನ್ ಸಿಗಾಕೊಂಡ್ಬಿಟ್ಟಿದ್ದಾನೆ. ಆರಾಮಾಗಿ ಕುತ್ಕೊಂಡು ಮಾತಾಡೋಣ ಅಂದ್ರೆ ಕೆಲಸ ಅಂತಾಳೆ. ಸುಮ್ಮನೆ ಕೂತ್ಕೋ. ಓಹ್ ಕುಮ್ದತ್ತೆ, ನೀವು ಯಾವಾಗ ಬಂದ್ರೆ? ಈಗ ತಾನೇ ಬಂದೆ ಚಂದು. ಅಕ್ಕ ಫೋನ್ ಮಾಡಿದ್ಲು, ಬೇಜಾರಾಗ್ತಿದೆ ಅಂತ ಹೇಳಿದ್ಲು, ಅದಕ್ಕೆ ಬಂದೆ. ಸೋ ಸ್ವೀಟ್ ಆಫ್ ಯು ಚಿಕ್ಕಿ. ನೀವು ನಮ್ಮ ಮನೆಗೆ ಬಂದು ತುಂಬಾ ದಿನ ಆಯ್ತಲ್ಲ. ಹೇಳೆ. ಅವರಿಬ್ಬರು ಅಪರೂಪಕ್ಕೆ ಸಿಕ್ಕು ಮಾತಾಡ್ತಿದ್ದಾರೆ. ಅವರಿಬ್ಬರು ಮಾತಾಡೋವಾಗ ಇಲ್ಲಿ ಕೂತ್ಕೊಂಡು ನೀನೇನು ಮಾಡ್ತಿದ್ದೆ? ಮೊದಲೇ ಹಳ್ಳಿ ಗುಗ್ಗು ನೀನು. ಇದೆಲ್ಲ ನಿನಗೆಲ್ಲ ಅರ್ಥ ಆಗುತ್ತೆ ಹೇಳು? ಇನ್ನು 2 ನಿಮಿಷದಲ್ಲಿ ಇಲ್ಲಿಂದ ನೀನು ಜಾಗ ಖಾಲಿ ಮಾಡಬೇಕು. ಅರ್ಥ ಆಯ್ತಾ?